ಹಾಯ್ ಎಲ್ರಿಗೂ ನಮಸ್ತೆ, ನಾನು ಶಿವಕುಮಾರ್. ಸೊ ವೆಲ್ಕಮ್ ಟು ಸಂಚಾರ ಸಾರಥಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನಾವಿವತ್ತು ಹೋಗ್ತಿರುವಂಥ ಪ್ಲೇಸ್ ಬಂದು ರಾಮನಗರ ಹತ್ರ ಇರುವಂಥ ರಾಮದೇವ್ ಬೆಟ್ಟಕ್ಕೆ. ಸೊ ಇದು ಎಂಟ್ರೆನ್ಸು, ಇಲ್ಲಿಂದ ಸರಿಸುಮಾರು 2 ಕಿಲೋಮೀಟ್ರ್ ಇದೆ. ಸೊ ಫಾರೆಸ್ಟ್ಗೆ ಎಂಟ್ರಿ ಆಗಬೇಕಾದ್ರೆ ಈ ಥರ ಚೆಕ್ ಮಾಡ್ತಾರೆ, ಯಾವುದೇ ಪ್ಲಾಸ್ಟಿಕ್ನ ಒಳಗಡೆ ಅಲೋ ಮಾಡಲ್ಲ. ಸೊ 25 ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಬಂದರೆ ಈ ಥರ ವಿಶಾಲವಾದಂಥ ಪ್ಲೇಸ್ ಇದೆ. ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಎಷ್ಟೋ ಜನಕ್ಕೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಇದು ತುಂಬ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಬನ್ನಿ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಗ್ತಾ ಹೋಗ್ತಾ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನಮ್ಮ ರಾಮನಗರದಲ್ಲಿರುವಂಥ ರಾಮದೇವ್ ಬೆಟ್ಟ. ಈ ದೇವಸ್ಥಾನದಲ್ಲಿ ಒಂದು ವಿಸ್ಮಯವಾದಂಥ ಒಂದು ವಿಷಯ ಇದೆ. ಏನಪ್ಪ ಅಂತಂದರೆ, ದೇವಸ್ಥಾನದ ಮೇಲೆ ಒಂದು ಕಾಗೆ ಕೂಡ ನಿಮಗೆ ಕಾಣಿಸಲ್ಲ. ಯಾಕೆ ಅಂದರೆ, ಸೀತೆ ಮಾತೆ ಮತ್ತು ರಾಮ ವನವಾಸದಲ್ಲಿರಬೇಕಾದ್ರೆ ಸೀತೆ ಮಾತೆಗೆ ಕಾಕಾಸ್ಪುರ ಅನ್ನೋ ಕಾಗೆ ತುಂಬ ಕಾಟ ಕೊಡ್ತಾ ಇರುತ್ತೆ. ಆಗ ರಾಮನಿಗೆ ಕೋಪ ಬಂದು ಒಂದು ಬಾಣ ಬಿಡ್ತಾರೆ ಕಾಕಾಸ್ಪುರನಿಗೆ. ಸೊ ಅವಾಗಿಂದ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಕಾಗೆನೂ ಬರಲ್ಲ. ಸೊ ಈಗ ಇವರೇ ಹೇಳ್ತಾರೆ ನೋಡಿ, ನಿಮ್ಮ ಸ್ವಲ್ಪ ಮುಂದೆ ಹೋಗಿ ನಿಮ್ಮ ಬಲಗಡೆಗೆ ಒಂದು ದೊಡ್ಡದಾದಂಥ ಪಾದ ಕಾಣಿಸುತ್ತೆ. ಸೊ ಅದು ಅವರೇ ಹೇಳ್ತಾರೆ ನೋಡಿ. ಆಂಜನೇಯ ಸ್ವಾಮಿಯ ಮೊದಲನೇ ಪಾದ ಇಲ್ಲೇ ಅಂತ ಇಟ್ಟಿರೋದು. ಈಗ ಅವರೇ ಹೇಳಿದ್ರು. ಇದು ಇಲ್ಲಿಗೆ ಹೋದಾಗ ದಯವಿಟ್ಟು ಒಂದು ಸಲ ಅಬ್ಸರ್ವ್ ಮಾಡಿ, ಸ್ವಾಮಿ ಪಾದ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಯ್ತಾ ಹೋಯ್ತಾ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ, ಬನ್ನಿ. ನಮಗೆಲ್ಲ ರಾಮದೇವ್ ಬೆಟ್ಟ ಆದರೆ ಅನೇಕರಿಗೆ ಸೋಲೆ ಸಿನಿಮಾ ತೆಗೆದಿರುವಂಥ ಬೆಟ್ಟ. ಹೌದು, ಇಲ್ಲೇ ಸೋಲೆ ಸಿನಿಮಾ ಶೂಟಿಂಗ್ ಮಾಡಿದ್ದಂತೆ. ನಂದು ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಇಂಥ ಪ್ಲೇಸ್ಗೆ ಹೋದಾಗ ಪ್ಲ್ಯಾಸ್ಟಿಕ್ಕನ್ನು ಬಳಸಬೇಡಿ. ಯಾಕೆ ಅಂದರೆ ಅಲ್ಲಿರುವಂಥ ಪ್ರಾಣಿಗಳಿಗೆ ಅದು ತುಂಬ ಇದಾಗುತ್ತೆ. ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೆಟ್ಟನ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ, ಸಖತ್ತಿತ್ತು ಮಾತ್ರ ನಾವು ಹೋಗಿದ್ದಾಗ. ಇಲ್ಲಿರುವಂಥ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ರಾಮ ಕುತ್ಕೊಂಡಿರೋ ಥರ ಕಾಣಿಸ್ಕೊತಾರೆ. ಅದು ಎಡಭಾಗದಲ್ಲಿ ಸೀತಾಮಾತೆನ, ಬಲಭಾಗದಲ್ಲಿ ಲಕ್ಷ್ಮಣ ಅವ್ರನ್ನ, ಅವರ ಪಾದದ ಹತ್ರ ಆಂಜನೇಯ ಸ್ವಾಮಿನ. ಎಲ್ಲ ಕಡೆ ರಾಮ ನಿಂತಿದ್ರೆ ಇಲ್ಲಿ ಮಾತ್ರ ಕೂತಿರ್ತಾರೆ. ಇಲ್ಲಿನ ವಿಶೇಷತೆ ಇನ್ನೊಂದೇನಪ್ಪ ಅಂತಂದರೆ, ಸೀತಾಮಾತೆಗೆ ನೀರಿನ ದ್ಯಾವ ಆದಾಗ ರಾಮ ತನ್ನ ಬಾಣ ಬಿಟ್ಟು ಗಂಗಾಜಲನ ಇದು ಮಾಡ್ತಾರಂತೆ. ಸೊ ಅದು ಮೇಲ್ಗಡೆ ಇದೆ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ. ಮತ್ತು ರಾಮ ಕರ್ನಾಟಕಕ್ಕೂ ಬಂದಿದ್ರು ಅಂತ ಈ ಬೆಟ್ಟ ಸಾರಿ ಸಾರಿ ಹೇಳುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿಗೆ ಹೋಗಬೇಕಾದ್ರೆ ನಿಮಗೆ ಸ್ವಲ್ಪ ಆಯಾಸ ಕೊಡುತ್ತೆ, ಮೇಲೆ ಹೋದ್ಮೇಲೆ ನಿಮಗೊಂದು ತೃಪ್ತಿ ಸಿಗುತ್ತೆ. ಆ ಥರ ಇದೆ ಇದು ಬೆಟ್ಟ. ಇಲ್ಲಿ ನೋಡ್ತಾ ಇರ್ಬೋದು ಶಿವಂದು ಯಾವ ಥರ ಇದೆ ಅಂತ. ಆ ಬೆಟ್ಟದಲ್ಲೇ ಕೊರ್ದು ಸಣ್ಣ ದೇವಸ್ಥಾನ ಥರ ಮಾಡಿದ್ದಾರೆ. ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ. ಇದು ಇಲ್ಲಿಂದ ಎಂಟ್ರೆನ್ಸ್ ಸಿಗುತ್ತೆ ನಮಗೆ. ಮೇಲ್ಗಡೆ ಹೋದರೆ ಈ ಥರ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಕೈಕಾಲು ಮುಖ ತೊಳ್ಕೊಳ್ಳೋಕ್ಕೆ ಎಲ್ಲ ಥರ ವ್ಯವಸ್ಥೆ ಇದೆ. ದೇವ್ರನ್ನ ನೋಡಬೇಕಾದ್ರೆ ಮುಖ ತೊಳೆದು ಅಲ್ಲಿರೋ ನೀರು ಕುಡಿದ್ರೆ ನೀವು ಬಂದಿರೋ ಅಂಥ ಆಯಾಸ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ಅನುಭವನೇ ಬೇರೆ ಥರ ಸಿಗುತ್ತೆ ನಿಮಗೆ. ಜೈ ಶ್ರೀರಾಮ್. ನೋಡಿ ಈಗ ದೇವಸ್ಥಾನ ಹೇಗಿದೆ ಮೇಲೆ ಅಂತ. ಇದು ದೇವಸ್ಥಾನ. ಸೊ ಅದ್ರ ಮುಂದೆ ಈ ಥರ ಇದೆ. ಯಾರು ತಪ್ಪು ತಿಳ್ಕೊಬೇಡಿ, ನಾನು ಅವ್ರನ್ನ ಪರ್ಮಿಷನ್ ಕೇಳೇ ಈ ವಿಡಿಯೋ ಮಾಡಿದ್ದು. ಯಾಕೆ ಅಂತಂದರೆ, ಅನೇಕ ದೇವಸ್ಥಾನಗಳಲ್ಲಿ ದೇವರ ಭಾವಚಿತ್ರವನ್ನು ತೆಗಿಬಾರ್ದು ಅಂತ ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ಎಲ್ಲೂ ಇರಲಿಲ್ಲ. ಸೊ ನಾನು ಅವ್ರನ್ನ ಕೇಳಿದೆ, ಇಲ್ಲ ತೊಗೊಬೋದು ತಗೊಳ್ಳಿ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಅವ್ರ ಪರ್ಮಿಷನ್ ತೊಗೊಂಡೆ ಈ ವಿಡಿಯೋ ಮಾಡಿದೆ ನಾನು. ಇದೇ ನೋಡಿ ತಾಯಿ ಸೀತೆ ಮಾತೆಗೋಸ್ಕರ ರಾಮ ತನ್ನ ಬಾಣ ಬಿಟ್ಟು ನೀರು ತರಿಸಿರೋಂಥದ್ದು. ಜೈ ಶ್ರೀರಾಮ್. ಇದೆಲ್ಲ ನೋಡಿದಾಗ ಏನೋ ಒಂದು ವಿಸ್ಮಯ ಅನಿಸುತ್ತೆ. ನಾನು ನಿಮ್ಗೆ ಹೇಳಿದ ಹಾಗೆ ರಾಮ ಎಡಗಡೆ ತೊಡೆ ಮೇಲೆ ಸೀತಾಮಾತೆನ ಕೂರಿಸ್ಕೊಂಡಿರ್ತಾರೆ, ಬಲಗಡೆ ಲಕ್ಷ್ಮಣ ಇರ್ತಾರೆ.
ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ವ್ಯೂ ಪಾಯಿಂಟ್ಗೆ ಹೋಗೋದಾರಿ. ಸೊ ಬನ್ನಿ ತೋರಿಸ್ತೀನಿ ಅಲ್ಲೇ ಯಾವ ಥರ ಇದೆ ಅಂತ. ಈಗ ಹೋಗ್ಬೇಕು. ಹಾಂ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಶ್ರೀರಾಮ್.